How can you grow in wisdom? ನಾವು ಜ್ಞಾನದಲ್ಲಿ ಹೇಗೆ ಬೆಳೆಯುವುದು? It says about Jesus, he grew in wisdom. ಯೇಸುವಿನ ಬಗ್ಗೆ ಹೇಳುತ್ತೆ, ಆತನು ಜ್ಞಾನದಲ್ಲಿ ಬೆಳೆದನು ಅಂತ. We don't read like that about anybody else. ಬೇರೆಯವರ ಬಗ್ಗೆ ಹಾಗೆ ನಾವು ಓದೋದಿಲ್ಲ. When did Jesus grow in wisdom? ಯಾವಾಗ ಯೇಸು ಜ್ಞಾನದಲ್ಲಿ ಬೆಳೆದನು? Not when he was 30 years old. 30 ವರ್ಷ ಆದ ನಂತರ ಅಲ್ಲ, but from childhood. ಮಗು ಚಿಕ್ಕಂದಿನಿಂದ. So I want to show you two places where it is written that Jesus grew in wisdom. ನಾನು ನಿಮಗೆ 2 ಸ್ಥಳಗಳಲ್ಲಿ ತೋರಿಸ್ತೀನಿ. ಇದು ಹೇಳುತ್ತೆ ಯೇಸುವು ಜ್ಞಾನದಲ್ಲಿ ಬೆಳೆದನು ಅಂತ. Both of them are before his baptism, before he was 30 years old. ಇದು 2 ಸಮಯದಲ್ಲಿ ಕೂಡ ಆತನು ದೀಕ್ಷಾಸ್ನಾನ ಪಡೆದಿರಲಿಲ್ಲ, ಸೇವೆಗೆ ಹೋಗೋ ಮೊದಲು. So this is before he preached and all that. ಇದು ಆತ ಪ್ರಸಂಗ ಎಲ್ಲ ಮಾಡೋದಕ್ಕೆ ಮೊದಲು. So that is an example for all of us who may never preach and never do any healing or any such thing. ನಮ್ಮಲ್ಲಿ ಬಹಳಷ್ಟು ಜನ ಸೇವೆ, ಪ್ರಸಂಗ, ಸ್ವಸ್ಥ ಮಾಡೋದು ಅದೆಲ್ಲ ಮಾಡದೇ ಇರಬಹುದು. ಅಂಥವ್ರಿಗೆ ಒಳ್ಳೆ ಉದಾಹರಣೆ ಇದು. How many of us here sitting here are going to stand in a pulpit and preach? ನಮ್ಮಲ್ಲಿ ಕುಳಿತವರಲ್ಲಿ ಎಷ್ಟು ಜನ ಒಂದು ಪುಲ್ಪಿಟ್ ಅಲ್ಲಿ ನಿಂತು ಮಾತಾಡಬಹುದು, ಬೋಧನೆ ಮಾಡಬಹುದು? Maybe 5 or 6 people. 5-6 ಜನ ಮಾಡಬಹುದು. And the rest? ಉಳಿದವರು we're going to be at home. ನಾವು ಹೆಚ್ಚಾಗಿ ಮನೆಯಲ್ಲಿ ಇರ್ತೀವಿ. Here is your example. ಇಲ್ಲಿ ನಮಗೆ ಉದಾಹರಣೆ Jesus. ಯೇಸು. So that you who never in your life stand in a pulpit, God can say about you, I am well pleased with you, my son, my daughter. ನೀವು ಒಂದು ದೇವರಿಗೆ ಉದಾಹರಣೆಯಾಗಿರುವಂತವರು ದೇವರ ಕಡೆಗೆ ಏನು ಹೇಳ್ತಾರೆ, ನಾನು ಮೆಚ್ಚಿದ ಮಗನು ಮಗಳು ಅಂತ ಹೇಳುವಂತ ಅವಕಾಶ ಇದೆ ನಿಮಗೆ. Even though you may never preach. ನೀವು ಒಂದು ಪ್ರಸಂಗ ಮಾಡದೇ ಇರಬಹುದು. And how did Jesus grow in wisdom? ಹೇಗೆ ಯೇಸು ಜ್ಞಾನದಲ್ಲಿ ಬೆಳೆದನು? In first of all Luke 2 verse 40. ಲೂಕ 2:40 ನಾವು ನೋಡ್ತೇವೆ. It's talking about Jesus. The child continued to grow and become strong, increasing in wisdom, and the grace of God was upon him. ಆ ಬಾಲಕನು ಬೆಳೆದು ಬಲಗೊಂಡು ಜ್ಞಾನದಿಂದ ತುಂಬಿದವನಾದನು ಮತ್ತು ಆತನ ಮೇಲೆ ದೇವರ ದಯೆ ಇತ್ತು. So that's the first place. It says about Jesus, he grew, increased in wisdom. ಇಲ್ಲಿ ಮೊದಲನೇ ಬಾರಿ ಯೇಸುವಿನ ಬಗ್ಗೆ ಬೆಳೆದು ಬಲಗೊಂಡು ಜ್ಞಾನದಿಂದ ತುಂಬಿದವನಾದನು ಅಂತ ಹೇಳುತ್ತೆ. And he grew in wisdom because the grace of God was upon him. ಆತನು ಯಾಕೆ ಜ್ಞಾನದಲ್ಲಿ ಬಲಗೊಂಡನು ಅಂದರೆ ಆತನ ಮೇಲೆ ದೇವರ ದಯೆ ಇತ್ತು, ಕೃಪೆ ಇತ್ತು ಅಂತ. Jesus grew in wisdom before he started preaching and doing miracles. ಯೇಸು ಪ್ರಸಂಗ ಮತ್ತು ಗುಣಪಡಿಸೋದಕ್ಕೆ ಮೊದಲನೇ ಅವರು ಜ್ಞಾನದಲ್ಲಿ ಬೆಳೆದರು. So when did he grow in wisdom? ಯಾವಾಗ ನಾವು ಜ್ಞಾನದಲ್ಲಿ ಬೆಳೆದೆವು? When he was 7 years old. 7 ವರ್ಷದಲ್ಲಿ, 10 years old, 10 ವರ್ಷ ಇರುವಾಗ, 15, 18, 20, 25, 25, same age as you young people. ನೀವು ಯೌವನಸ್ಥರು ಇರುವಂತ ವಯಸ್ಸೇ. So what should you be growing in now? ನೀವು ಯಾವುದರಲ್ಲಿ ಬೆಳಿಬೇಕು? Wisdom. ಜ್ಞಾನದಲ್ಲಿ. How can you grow in wisdom? ಹೇಗೆ ಜ್ಞಾನದಲ್ಲಿ ಬೆಳಿಬಹುದು? Make sure the grace of God is upon you. ನಿಮ್ಮ ಮೇಲೆ ಕೃಪೆ ಇದೆ ಅನ್ನೋದನ್ನ ಸ್ಥಿರ ಮಾಡ್ಕೊಳ್ಳಿ. Ask God for it. ಅದಕ್ಕಾಗಿ ಕೇಳ್ಕೊಳ್ಳಿ ದೇವರು. It says let us come to the throne of grace and find grace to help us in our time of need. ಕೃಪಾಸನದ ಬಳಿ ಬಂದು ಸಮಯೋಚಿತ ಸಹಾಯವನ್ನು ದೇವರಿಂದ ಪಡ್ಕೊಳ್ಳಿ ಅಂತ ಹೇಳ್ತಾರೆ ದೇವರು. As a first step to that, ಅದಕ್ಕೆ ಮೊದಲನೇ ಹೆಜ್ಜೆ, say Lord, from today onwards, ಕರ್ತನೆ ಇವತ್ತಿನಿಂದ I am going to make sin as more serious than any sickness in my life. ನಾನು ದೇವರೇ ಈ ಒಂದು ಪಾಪವನ್ನ ಎಲ್ಲ ಒಂದು ಅನಾರೋಗ್ಯಕ್ಕಿಂತ ಗಂಭೀರವಾಗಿ ತಗೊಳ್ತೀನಿ ಅಂತ ಹೇಳಬೇಕು. Oh, how we rush to a hospital or a doctor when there is a sickness. ನಮ್ಮಲ್ಲಿ ಯಾವುದೇ ಅನಾರೋಗ್ಯ ಇದ್ರೆ ಎಷ್ಟು ಬೇಗ ಆಸ್ಪತ್ರೆಗೆ ಹೋಗ್ತೀವಿ. How many thousands of rupees we spend just to get some scan or test and all that just to overcome a sickness. ಒಂದು ಸ್ಕ್ಯಾನ್ ಅಥವಾ ಒಂದು ಪರೀಕ್ಷೆ ನಡೆಸಲಿಕ್ಕೆ ನಾವು ಎಷ್ಟು ಸಾವಿರ ಗಟ್ಟಲೆ ವ್ಯಯ ಮಾಡ್ತೀವಿ. How much effort do you make to overcome sin? ಹಾಗೆ ನೀವು ಪಾಪವನ್ನು ಜಯಿಸಲಿಕ್ಕೆ ಎಷ್ಟು ಕಷ್ಟಪಡ್ತೀರಾ? Probably not so much. ನೀವು ಅಷ್ಟು ಕಷ್ಟಪಡೋಲ್ಲ ಅನ್ಸುತ್ತೆ. Because we believe sickness is more serious than sin. ಯಾಕೆ ಅಂದರೆ ಅನಾರೋಗ್ಯ ಬಹಳ ಗಂಭೀರವಾದ ಪಾಪಕ್ಕಿಂತ ಅನ್ಕೊಂತೀವಿ. And now let me tell you something. ನಾನು ಇನ್ನೊಂದು ಹೇಳ್ತೀನಿ. As long as you believe that sickness is more serious than sin, ನೀವು ಎಲ್ಲಿಯವರೆಗೆ ಒಂದು ಪಾಪ ಅನ್ನೋದು ಅನಾರೋಗ್ಯ ಪಾಪಕ್ಕಿಂತ ಹೆಚ್ಚು ಗಂಭೀರವಾದದ್ದು ಅನ್ಕೊಂತೀರೋ, I can tell you, you will never overcome sin in your life.
ನಾನು ಹೇಳ್ತೀನಿ, ನೀವು ಯಾವತ್ತೂ ಪಾಪವನ್ನು You ಜಯಿಸಲಿಕ್ಕೆ can come ಸಾಧ್ಯ to ಇಲ್ಲ. hundreds of meetings ನೀವು 100 ಕೂಟಗಳಿಗೆ ಬರಬಹುದು, and listen to all types of things. ನೀವು ಎಲ್ಲಾ ತರದ ಬೋಧನೆಯನ್ನು But ಕೇಳಬಹುದು. if you believe that sickness is more serious than sin, ನೀವು ಅನಾರೋಗ್ಯ ಒಂದು ಪಾಪಕ್ಕಿಂತ ಗಂಭೀರವಾದದ್ದು ಅಂತ ಯೋಚನೆ ಮಾಡ್ತಾ ಇದ್ರೆ you will never overcome it. ನಿಮಗೆ ಜಯ ಗಳಿಸಲಿಕ್ಕೆ Or ಸಾಧ್ಯ if you ಆಗಲ್ಲ. believe that some debt you have is more serious than sin, ನಿಮಗೆ ಇರುವಂತ ಸಾಲ ಬಹಳ ಗಂಭೀರವಾದದ್ದು ಪಾಪಕ್ಕಿಂತ ಅನ್ಕೊಂಡ್ರೆ then you won't overcome sin. ನೀವು ಪಾಪವನ್ನು ಜಯಿಸಲಿಕ್ಕೆ Let me use ಸಾಧ್ಯ an ಇಲ್ಲ. example. ಒಂದು ಉದಾಹರಣೆಯನ್ನು ನೋಡೋಣ. Supposing you got a debt of 1 lakh ನಿಮಗೆ 1,00,000 ರೂಪಾಯಿ ಸಾಲ ಇದೆ ಅನ್ಕೊಳ್ಳೋಣ. and you've also got a bad temper. ನಿಮಗೆ You get angry very quickly. ಬಹಳ ಬೇಗ ಸಿಟ್ಟುಗೊಳ್ತೀರಾ ಅಂತ ಇಟ್ಕೊಳ್ಳೋಣ. And God appears in a dream to you tonight. God appears to you in a dream tonight ಇಂದು ರಾತ್ರಿ ದೇವರು ನಿಮಗೆ ಕನಸಿನಲ್ಲಿ ಕಾಣಿಸ್ಕೊಳ್ತಾರೆ and says, ask one request, I will give you any request you want. ನೀವು ಒಂದು ವರವನ್ನು ಕೇಳಲಿ, ನಾನು ನಿಮಗೆ ಕೊಡ್ತೀನಿ ಅಂತ ಹೇಳ್ತಾರೆ ದೇವರು. What do you want? ನಿಮ್ಗೇನು ಬೇಕು? You want to clear your debt or you want to overcome anger? ನೀವು ಸಾಲ ತೀರಿಸಬೇಕಾ, ನಿನ್ನ ಸಿಟ್ಟು ಮೇಲೆ ಜಯ ಗಳಿಸಬೇಕಾ? You want me to give you 1 lakh rupees to clear your debt? ನಿನಗೆ 1,00,000 ಕೊಡಬೇಕಾ ನಿನ್ನ ಸಾಲವನ್ನು ತೀರಿಸಲಿಕ್ಕೆ? Or you want to overcome anger in your life? ನಿನ್ನ ಸಿಟ್ಟನ್ನು ಜಯಗೊಳಿಸಬೇಕಾ ನೀನು? What will you say to God? ನೀವು ಏನು ಹೇಳ್ತೀರಾ ದೇವರಿಗೆ? Or supposing you got a serious sickness in your body ನಿಮ್ಮ ಶರೀರದಲ್ಲಿ ಒಂದು ಕೆಟ್ಟ ಅನಾರೋಗ್ಯ ಇದೆ and the Lord says, what do you want? ನಿಮ್ಗೆ ಏನು ಬೇಕು? You want healing from that sickness or you want overcoming anger in your life? ರೋಗದಿಂದ ಸ್ವಸ್ಥತೆ ಬೇಕಾ, ಆದರೆ ನಿನಗೆ ಪಾಪದಿಂದ ರಕ್ಷಣೆ ಬೇಕಾ? What will you answer to God if He gives you one request that He says, I'll grant it to you tomorrow itself? ಒಂದು ವರವನ್ನು ಕೇಳು ಅಂತ ಹೇಳಿದಾಗ ನೀವು ಯಾವ ಉತ್ತರವನ್ನು ಕೊಡ್ತೀರಾ ದೇವರಿಗೆ? I know what I'll say. ನನಗೆ ಗೊತ್ತು ನಾನು ಏನು I'll ಕೇಳ್ತೀನಿ. say, Lord, I want to be free from all sin in my life. ನನ್ನ ಎಲ್ಲ ಪಾಪದಿಂದ ನಾನು ಮುಕ್ತನಾಗಬೇಕು ಸ್ವಾಮಿ ಅಂತ ಕೇಳ್ತೀನಿ. I don't care how poor I am, I don't care how many sickness I have in my body, but I want to be free from all sin in my life. ಎಷ್ಟು ಬಡವನಾದರೂ ಪರವಾಗಿಲ್ಲ, ಎಷ್ಟು ಅನಾರೋಗ್ಯ ಇದ್ರೂ ಪರವಾಗಿಲ್ಲ, ನಾನು ಎಲ್ಲ ಪಾಪದಿಂದ ಬಿಡುಗಡೆ ಹೊಂದಬೇಕು ಸ್ವಾಮಿ ಅಂತ ಕೇಳ್ತೀನಿ. You start saying that to God ನೀವು ಹಾಗೆ from ಹೇಳಕ್ಕೆ the ಪ್ರಾರಂಭ time you ಮಾಡಿ. are young. ನೀವು ಯೌವನಸ್ಥರಾಗಿರೋದ್ರಿಂದ You will be the happiest Christian in India. ನೀವು ಈ ಭಾರತ ದೇಶದಲ್ಲೇ ಬಹಳ ಸಂತೋಷನಾದ ಕ್ರೈಸ್ತನಾಗಿರ್ತೀರ. Because sin is what makes us unhappy. ಯಾಕೆ ಅಂದರೆ ಈ ಪಾಪನೇ ನಮ್ಮನ್ನ ಅಶಾಂತಿ ಮತ್ತು ಅಸಂತೋಷಕ್ಕೆ ತಳ್ಳುವಂಥದ್ದು. The first thing that will help you to grow in wisdom is to fight against sin and ask God for grace to overcome it. ಪಾಪದ ಮೇಲೆ ಜಯಗಳಿಸಲಿಕ್ಕೆ ಮೊದಲನೇ ಹೆಜ್ಜೆ ಯಾವುದು ಅಂದರೆ ಅದರ ವಿರುದ್ಧ ಹೋರಾಡುವಂಥದ್ದು. That is the first step to grow in wisdom. ಜ್ಞಾನದಲ್ಲಿ ಬೆಳೆಯಲಿಕ್ಕೆ ಮೊದಲನೇ ಹೆಜ್ಜೆ ಇದು. Then I want to show you a second thing. ಎರಡನೇ ವಿಷಯ ತೋರಿಸಲಿಕ್ಕೆ Verse ಇಷ್ಟಪಡ್ತೀನಿ. 52. 52ನೇ It ವಚನ. says Jesus kept on increasing in wisdom and in favor with God and men. ಯೇಸು ಜ್ಞಾನದಲ್ಲಿಯೂ ದೇಹ ಬಲದಲ್ಲಿಯೂ ವೃದ್ಧಿಯಾಗುತ್ತಾ ಬಂದನು, ಇದಲ್ಲದೆ ದೇವರ ಮತ್ತು ಮನುಷ್ಯರ ದಯೆ ಆತನ ಮೇಲೆ. 52. 52ನೇ ವಚನ. So this is the second time it says. ಇದು ಎರಡನೇ ಸಲ ಹೇಳ್ತಾ ಇದೆ. How did he grow in wisdom here? ಇಲ್ಲಿ ಜ್ಞಾನದಲ್ಲಿ ಹೇಗೆ ಬೆಳೆದನು? Because it says in verse 51, he went down with Joseph and Mary and came to Nazareth and he continued in subjecting to them. ಇಲ್ಲಿ ಹೇಳುತ್ತೆ 51ನೇ ವಚನದಲ್ಲಿ, ಬಳಿಕ ಆತನು ಜೊತೆಯಲ್ಲಿ ನಜರೇತಿಗೆ ಬಂದು ಅವರಿಗೆ ಅಧೀನನಾಗಿದ್ದನು ಅಂತ ಹೇಳುತ್ತೆ. That is the second thing you need to learn as a young person. ಒಬ್ಬ ಯೌವನಸ್ಥನಾಗಿ ಎರಡನೇದಾಗಿ ಕಲಿಯುವಂತಹದ್ದು ವಿಷಯ ಇದು. To be subject to authority that is over you. ನಿನ್ನ ಮೇಲೆ ಇರುವಂತ ಒಂದು ಅಧಿಕಾರಕ್ಕೆ ಅಧೀನನಾಗಿರುವಂತ. At home it is your parents. ಮನೆಯಲ್ಲಿ ನಿನ್ನ ತಂದೆ ತಾಯಿ. The Bible says honor your father and mother and it will go well with you. ದೇವರ ವಾಕ್ಯ ಹೇಳುತ್ತೆ ನಿನ್ನ ತಂದೆ ತಾಯಿಯನ್ನ ಘನಪಡಿಸು, ನಿನಗೆ ಒಳ್ಳೆಯದಾಗುತ್ತೆ ಅಂತ. Children obey your parents. ಮಕ್ಕಳೇ ನಿಮ್ಮ ತಂದೆ ತಾಯಿಗೆ ಅಧೀನರಾಗಿರಿ ಅಂತ. It will go well with you. ನಿಮಗೆ ಒಳ್ಳೆಯದಾಗುತ್ತೆ. There's only one area where you're permitted to disobey your parents. ಒಂದು ವಿಷಯದಲ್ಲಿ ನೀವು ತಂದೆ ತಾಯಿಗೆ ಅವಿಧೇಯರಾಗಬಹುದು. ಯಾವುದು? Only one. ಒಂದೇ. And that is where your parents tell you to disobey God. ಅದು ಎಲ್ಲಿ ಅಂದರೆ ನಿಮ್ಮ ತಂದೆ ತಾಯಿ ದೇವರಿಗೆ ಅವಿಧೇಯನಾಗುವಂತ ಹೇಳೋ ಸ್ಥಳದಲ್ಲಿ. Supposing your father tells you to bow down to an idol. ನಿಮ್ಮ ತಂದೆ ಹೇಳ್ತಾರೆ ಒಂದು ವಿಗ್ರಹಕ್ಕೆ ನಮಸ್ಕಾರ ಮಾಡು. You can disobey. ನೀವು ಅದಕ್ಕೆ ಅವಿಧೇಯರಾಗಬಹುದು. Or do some puja to some idol. ಒಂದು ವಿಗ್ರಹಕ್ಕೆ ನೀನು ಪೂಜೆ ಮಾಡು ಅಂತ ಹೇಳ್ತಾರೆ. Say no. ನೀವು ಇಲ್ಲ ಅಂತ Or ಹೇಳ್ಬೋದು. if your parents tell you to cheat in an examination. ಒಂದು ಪರೀಕ್ಷೆಯಲ್ಲಿ ನೀನು ಮೋಸ ಮಾಡು ಅಂತ ಹೇಳ್ತಾರೆ. Then you say no. ಆವಾಗ ನೀವು ಇಲ್ಲ ಅಂತ ಹೇಳ್ಬೋದು. So
where your parents tell you to do something against the word of God, there you can disobey them. ಎಲ್ಲಿ ನಿಮ್ಮ ತಂದೆ ತಾಯಿಗಳು ದೇವರ ವಾಕ್ಯಕ್ಕೆ ವಿರೋಧವಾಗಿ ಹೇಳ್ತಾರೆ ಅಲ್ಲಿ ನೀವು ಅವಿಧರಾಗಬಹುದು. ಯಾಕೆ? Because above your parents there is another authority, that is God. ನಿಮ್ಮ ತಂದೆ ತಾಯಿಗಳ ಮೇಲೆ ಇರುವಂತಹ ಅಧಿಕಾರ ಯಾವುದು? ಅದು ದೇವರು. Your parents are not the final authority, God is the final authority. ನಿಮ್ಮ ತಂದೆ ತಾಯಿಗಳೇ ಪೂರ್ಣವಾದ ಒಂದು ಅಧಿಕಾರವಲ್ಲ, ಅದರ ಮೇಲೆ ದೇವರು ಪೂರ್ಣವಾದ ಅಧಿಕಾರ ಹೊಂದಿದ್ದಾರೆ. In all other areas you must honor your parents. ಮತ್ತೆ ಬೇರೆ ಎಲ್ಲ ಕ್ಷೇತ್ರದಲ್ಲಿ ನಿಮ್ಮ ತಂದೆ ತಾಯಿನ ಘನಪಡಿಸಬೇಕು. Sometimes it can be difficult. ಕೆಲವು ಸಲ ಕಷ್ಟ ಆಗ್ಬೋದು. All of you will tell me it's not easy to obey your parents year after year after year after year. ನಿಮ್ಮಲ್ಲಿ ಎಲ್ಲರೂ ಹೇಳ್ತೀರಾ ನಿಮ್ಮ ತಂದೆ ತಾಯಿಗಳಿಗೆ ಪ್ರತಿ ದಿವಸ ಎಲ್ಲ ವಿಷಯದಲ್ಲಿ ವಿಧೇಯರಾಗೋದು ಅಷ್ಟು ಸುಲಭ ಅಲ್ಲ ಅಂತ. In that small sentence he continued in subjection to them, verse 51. 51ನೇ ವಚನದಲ್ಲಿ ಹೇಳುತ್ತೆ ಅವರಿಗೆ ಅಧೀನನಾಗಿದ್ದನು ಅಂತ ಹೇಳುತ್ತೆ. It's a very small sentence but it means a lot. ಬಹಳ ಚಿಕ್ಕ ಪದ ಅದು, ವಾಕ್ಯ ಅದು, ಆದರೆ ಅದು ಅರ್ಥ ಬಹಳ. You can use your imagination to picture situations where Jesus was obeying his mother. ನಿಮ್ಮ ಮನಸ್ಸನ್ನ ಉಪಯೋಗಿಸಿ ಅದನ್ನ ಯೋಚನೆ ಮಾಡಿ ಅವರ ವಿಷಯಗಳನ್ನ. See, I sometimes picture like this. ನಾನು ಕೆಲವು ಸಲ ಚಿತ್ರಣ ಹೀಗೆ ಮಾಡ್ತೀನಿ. I'm sure Jesus when he was a young boy would play out in the fields like all of you play with other children. ನೀವು ಮಕ್ಕಳ ಜೊತೆ ಹೊರಗಡೆ ಆಡೋ ಥರ ಯೇಸು ಕೂಡ ಒಬ್ಬ ಚಿಕ್ಕ ಬಾಲಕನಾಗಿದ್ದಾಗ ಹಾಡ್ತಾ ಇದ್ದ. And supposing he was playing something like cricket, whatever they were playing in Israel those days. ಇಸ್ರೇಲಲ್ಲಿ ಯಾವ್ದು ಆಡ್ತಾ ಇದ್ರೋ ಗೊತ್ತಿಲ್ಲ, ಕ್ರಿಕೆಟ್ ಥರ ಯಾವುದೋ ಒಂದು ಆಟ ಆಡ್ತಾ ಇದ್ರು ಹೊರಗಡೆ. Now in cricket the most important time is when it comes to your turn to bat. ಕ್ರಿಕೆಟ್ನಲ್ಲಿ ಯಾವ ಒಂದು ಮುಖ್ಯವಾದ ಸ್ಥಳ ಅಂದರೆ ನೀವು ಬ್ಯಾಟಿಂಗ್ ಮಾಡಲು ಪ್ರಾರಂಭಿಸೋದು. When you are fielding, not so important. ನೀವು ಫೀಲ್ಡಿಂಗ್ ಮಾಡುವಾಗ ಅಷ್ಟು ಒಂದು ವಿಶೇಷವಾದಲ್ಲ. Bowling is a little more important. ಬೌಲಿಂಗು ಸ್ವಲ್ಪ ಮುಖ್ಯವಾದ. When your turn comes to bat, you have to be there. ನೀವು ಬ್ಯಾಟಿಂಗ್ ಮಾಡಬೇಕು ಅಂದಾಗ ನೀವು ಇರಲೇಬೇಕು. That's what you like to be in. ನೀವು ಇಷ್ಟಪಡ್ತೀರಾ ಅದನ್ನ. Okay, supposing Jesus is playing with other 12-year-old children there. ಅಲ್ಲಿ ಒಂದು 12 ವರ್ಷ ಮಕ್ಕಳ ಜೊತೆ ಯೇಸು ಆಡ್ತಾ ಇದ್ರು. And he is waiting for his turn to bat. ಆತನ ಆ ಸಮಯ ಬರಲಿ, ನನ್ನ ಬ್ಯಾಟಿಂಗ್ ಬರಲಿ ಅಂತ ಕಾಯ್ತಾ ಇದ್ರು. The other fellow is out, now it is Jesus' turn to bat. ಇನ್ನೊಬ್ಬ ಔಟ್ ಆಗ್ಬಿಟ್ಟ, ನಂತರ ಯೇಸು ಆಡಬೇಕು. And at that time ಆ ಸಮಯದಲ್ಲಿ his mother says, Jesus, come here, I want you to do some work. ಅವ್ರ ತಾಯಿ ಹೇಳ್ತಾರೆ, ಯೇಸು ನೀನು ಬಾ, ನನಗೆ ಸ್ವಲ್ಪ ಕೆಲಸ ಮಾಡಬೇಕು ಅಂತ. What do you think he did? ಯೇಸು ಏನು ಮಾಡ್ತಾರೆ? What will you do? ನೀವು ಏನು ಮಾಡ್ತೀರಿ? Or you girls, when you're playing something very important and your very important turn comes for you. ನೀವು ಹುಡುಗಿಯರು ನೀವು ಬಹಳ ಮುಖ್ಯವಾದದನ್ನ ಆಡ್ತಾ ಇರುವಾಗ ನೀವು ಏನು ಮಾಡ್ತೀರಾ? At a very important time your mother calls you. ನೀವು ಬಹಳ ಮುಖ್ಯವಾದ ಸಮಯದಲ್ಲಿ, ನಿಮಗೆ ಬೇಕಾಗಿರೋ ಸಮಯದಲ್ಲಿ ನಿಮ್ಮ ತಾಯಿ ಕರೀತಾರೆ. I know what all children will say. ನನಗೆ ಗೊತ್ತು ಎಲ್ಲ ಮಕ್ಕಳು ಏನು ಹೇಳ್ತಾರೆ ಅಂತ. Mommy, wait just 5 minutes, I'll come. ಅಮ್ಮ ಸ್ವಲ್ಪ 5 ನಿಮಿಷ ಕಾಯಿ, ನಾನು ಬರ್ತೀನಿ ಅಂತ. 5 minutes usually means about 55 minutes. 5 ನಿಮಿಷ ಅಂದರೆ ಒಂದು 55 ನಿಮಿಷ ಇರುತ್ತೆ ಅವರ ಅರ್ಥದಲ್ಲಿ. What do you think Jesus did? ಯೇಸು ಏನು ಮಾಡಿದ್ರು? He dropped his bat. ಅವರೊಂದು ಬ್ಯಾಟ್ ಬಿಸಾಕಿದ್ರು. He said, okay friends, mommy's calling me, I have to go. ನಮ್ಮ ತಾಯಿ ಕರೀತಾ ಇದ್ದಾರೆ ಸ್ನೇಹಿತರೆ, ನಾನು ಹೋಗಬೇಕು, ಅಮ್ಮ ಕರೀತಾ. They would have made fun of him. You're mama's boy and all that, you're running away like this. ಅವರು ತಮಾಷೆ ಮಾಡಬಹುದು, ನೀನು ಅಮ್ಮನ ಮಗ ಅದಕ್ಕೆ ಓಡೋಗ್ತಾ ಇದೀಯಾ ಅಂತ. He didn't care. ಅವನು ಅದರ ಬಗ್ಗೆ ಚಿಂತೆ ಮಾಡಲಿಲ್ಲ. He knew the Bible says children honor your parents. ಆತನಿಗೆ ಒಂದು ಗೊತ್ತಿತ್ತು, ದೇವರ ವಾಕ್ಯ ಹೇಳುತ್ತೆ ತಂದೆ ತಾಯಿಗೆ ಘನಪಡಿಸಬೇಕು ಅಂತ. His mother says, ಅವ್ರ ತಾಯಿ ಹೇಳ್ತಾರೆ, go to the well and get some water. ಬಾವಿಗೆ ಹೋಗಿ ಸ್ವಲ್ಪ ನೀರು ತಗೊಂಡು ಬಾ. So they must have had some wooden bucket those days. ಅವರು ಒಂದು ಮರದ ಬಕೆಟ್ ಇರಬಹುದು ಅಲ್ಲಿ. And goes to the well to draw the water. ಬಾವಿಗೆ ಹೋಗಿ ನೀರು ತಗೊಂಡು ಬರ್ಬೋದು. There's a great temptation to just fill half the bucket and come quickly back and join the game. ಅದರಲ್ಲಿ ಏನು ಶೋಧನೆ ಅಂದರೆ ಬೇಗ ಬೇಗ ಅರ್ಧ ಬಕೆಟ್ ನೀರು ತಂದು ಕೊಟ್ಬಿಟ್ಟು ಬೇಗ ಆಟಕ್ಕೆ ಸೇರ್ಕೊಳ್ಳೋಣ ಅಂತ ಒಂದು ಶೋಧನೆ ಬರ್ಬೋದು. He didn't do that. ಆದರೆ ಹಾಗೆ ಮಾಡಲಿಲ್ಲ ಯೇಸು. poured, filled the bucket, brought it back. ಅದು ಸುರಿದು ಆ ಬಕೆಟನ್ನು ತುಂಬಿಸಿ ಕೊಟ್ಟನು. And by the time he comes back, his team is out, his turn has come for fielding now. ಈ ಮತ್ತೆ ಬರುವಾಗ ಅವರ ತಂಡ ಮುಗಿದು ಮತ್ತೆ ಫೀಲ್ಡಿಂಗ್ ಬಂದಿರಬಹುದು. He was not unhappy. ಆಗ ಅವನಿಗೆ ಅಸಮಾಧಾನ ಆಗಲಿಲ್ಲ. You may be unhappy. ನಿಮಗೆ ಅಸಮಾಧಾನ ಆಗಬಹುದು. But he was not unhappy. ಆತನ ಅಸಮಾಧಾನ ಹೊಂದಲಿಲ್ಲ. Because he had obeyed his Father in heaven.
ಯಾಕಂದ್ರೆ ಆತನು ಪರಲೋಕದಲ್ಲಿರುವ ತಂದೆಗೆ That's ಅಧೀನನಾದ. just one example. ಅದು ಒಂದೇ ಒಂದು ಉದಾಹರಣೆ ನಾನು You can ಹೇಳ್ತೇನೆ. take 1,000 examples like that in different situations. ನೀವು ಬೇರೆ ಬೇರೆ ಸನ್ನಿವೇಶದಲ್ಲಿ 1,000 ಒಂದು ಉದಾಹರಣೆಗಳನ್ನ ಯೋಚಿಸಬಹುದು. And the father said, "This is my son. I am very happy with him." ತಂದೆಯಾದ ದೇವರು ಹೇಳಿದರು, ಈತನು ನನ್ನ ಮಗನು, ನನ್ನ ಪ್ರಿಯನಾದ ಮಗನು, ನಾನು ಬಹಳ ಮೆಚ್ಚಿದ್ದೇನೆ. He didn't score a century in cricket, but he obeyed his father and mother. ಆತನು ಕ್ರಿಕೆಟ್ನಲ್ಲಿ ಒಂದು ಸೆಂಚುರಿ ಶತಕವನ್ನು ಬಾರಿಸಲಿಲ್ಲ, ಆದರೆ ತಂದೆ ತಾಯಿಗೆ ಅಧೀನನಾದ. And the father gave him the most fantastic ministry that anybody has ever had. ಆತನ ಪರಲೋಕ ತಂದೆ ಆತನಿಗೆ ಎಂಥ ಸೇವೆಯನ್ನು ಕೊಟ್ಟನು ಅಂದರೆ ಅದ್ಭುತವಾದ ಸೇವೆ ಆತನ ಜೀವಿತ. You know, all of us would like to have a great ministry that blesses hundreds of people. ನಮ್ಮಲ್ಲಿ ಎಲ್ಲರೂ ದೊಡ್ಡ ಸೇವೆಯನ್ನು ಪಡ್ಕೊಳ್ಬೇಕು ಅಂತ ಆಸೆ ಪಡ್ತೀವಿ, ಸಾವಿರಾರು ಜನರಿಗೆ ಆಶೀರ್ವಾದವಾಗುವಂಥದ್ದು. But before that, God has to test you in different situations whether you will submit to authority. ಆದರೆ ಅದಕ್ಕೆ ಮೊದಲು ದೇವರು ನಿಮ್ಮನ್ನು ಪರೀಕ್ಷಿಸಬೇಕು, ನೀವು ಈ ಒಂದು ಅಧಿಕಾರಕ್ಕೆ ಒಳಪಡ್ತೀರಾ, ಅಧೀನರಾಗ್ತೀರಾ ಅಂತ. Whoever you are, ಯಾರೇ ಆಗಿರ್ಬೋದು, maybe authority at home or authority in the church. ಮನೆಯಲ್ಲಿ ಅಧಿಕಾರ ಇರ್ಬೋದು, ಸಭೆಯಲ್ಲಿನ ಅಧಿಕಾರ And ಇರ್ಬೋದು. if he sees that you're not interested in that, ದೇವರು ನೋಡ್ತಾರೆ ನಿಮ್ಗೆ ಅದರಲ್ಲಿ ಇಷ್ಟ ಇಲ್ಲ ಅಂದರೆ, no wonder God doesn't give you a ministry. ನಿಮಗೆ ದೇವರು ಸೇವೆನೇ ಕೊಡದೇ ಇದ್ರೆ ಆಶ್ಚರ್ಯವಿಲ್ಲ. Even when you're 70 years old, God won't give you a ministry. ನಿಮಗೆ 70 ವರ್ಷ ಆದರೂ ನಿಮಗೆ ಆ ಸೇವೆಯನ್ನು ಕೊಡೋದಿಲ್ಲ ದೇವರು. How did he grow in wisdom? ಯೇಸು ಹೇಗೆ ಒಂದು ಜ್ಞಾನದಲ್ಲಿ ಬೆಳೆದನು? Because he submitted to authority. ಒಂದು ಅಧಿಕಾರಕ್ಕೆ ಒಳಪಟ್ಟನು. ಹಾಗೆ But you may say, my parents are not perfect. ನೀವು ಹೇಳ್ಬೋದು, ನಮ್ಮ ತಂದೆ ತಾಯಿಗಳು ಅಷ್ಟು ಪೂರ್ಣರಲ್ಲ ಅಂತ, or my elders are not perfect. ನಮ್ಮ ಹಿರಿಯರು ಕೂಡ ಅಷ್ಟು ಪೂರ್ಣರಲ್ಲ ಅಂತ ಹೇಳ್ಬೋದು. Do you think Joseph and Mary were perfect? ನೀವು ಯೋಚನೆ ಮಾಡ್ತೀರಾ ಯೇಸು ಮೇರಿ ಕೂಡ ಪೂರ್ಣರಾಗಿದ್ರು ಅಂತ? You think they were a perfect husband and wife? ಅವರು ಪೂರ್ಣರಾದ ಗಂಡ ಹೆಂಡತಿಯಾಗಿದ್ರ? You think they never made a mistake? ಅವ್ರು ಯಾವುದು ತಪ್ಪು ಮಾಡಲಿಲ್ವಾ? They were under the old covenant. ಹಳೆ ಒಡಂಬಡಿಕೆಯ ಜೀವಿತದಲ್ಲಿ ಜೀವಿಸ್ತಾ ಇದ್ದವರು ಅವರು. Even new covenant people have such difficulty overcoming sin. ಇಲ್ಲಿ ಹೊಸ ಒಡಂಬಡಿಕೆಯ ಜೀವಿತದಲ್ಲೇ ಪಾಪ ಜಯಗಳಿಸಲಿಕ್ಕೆ ಕಷ್ಟಪಡ್ತಾ ಇದ್ದಾರೆ. Can you imagine how an old covenant couple must have lived? ಹಳೆ ಒಡಂಬಡಿಕೆಯ ಒಂದು ಗಂಡ ಹೆಂಡತಿ ಹೇಗೆ ಜೀವಿಸಿದ್ರು ಅಂತ ಯೋಚನೆ ಮಾಡಿದ್ರೆ, ಮಾಡಿದ್ರೆ, they were totally imperfect. ಅವರು ಪೂರ್ಣವಾಗಿ ಅಪೂರ್ಣರಾಗಿದ್ದರು. And the father told Jesus, submit to this imperfect authority. ಈ ಅಪೂರ್ಣರಾದ ಒಂದು ಅಧಿಕಾರಕ್ಕೆ ನೀನು ಒಳಪಡಬೇಕು ಅಂತ ಯೇಸುಗೆ ತಂದೆ ಹೇಳಿದರು. That is where I will test you. ಅಲ್ಲಿ ನಾನು ನಿನ್ನನ್ನು ಪರೀಕ್ಷಿಸ್ತೇನೆ. I know God has tested me like that in my younger days. ನನ್ನ ಯೌವನಾವಸ್ಥಾ ಕಾಲದಲ್ಲಿ ಕೂಡ ದೇವರು ನನ್ನನ್ನು ಹಾಗೆ ಪರೀಕ್ಷಿಸಿದರು. For many years, ಬಹಳ ವರ್ಷಗಳ ಕಾಲ I had to submit in the navy to imperfect bosses. ನೌಕಾ ಸೇನೆಯಲ್ಲಿ ನಾನು ನಮ್ಮ ಅಪೂರ್ಣರಾದ ಅಧಿಕಾರಕ್ಕೆ ನಾನು ಒಳಪಡಬೇಕಾಗಿತ್ತು. And in many churches right up to the age of 35 to imperfect elders. 35 ವರ್ಷಗಳವರೆಗೆ ಬೇರೆ ಬೇರೆ ಸಭೆಗಳಲ್ಲಿ ಅಪೂರ್ಣರಾದ ಹಿರಿಯರಿಗೆ ಒಳಪಡಬೇಕಾಗಿತ್ತು. The Lord said, submit. ದೇವರು ಹೇಳಿದ್ರು ಅಧೀನರಾಗಬೇಕು. Keep your mouth shut and submit. ನಿನ್ನ ಬಾಯಿ ಮುಚ್ಚಿಕೊಂಡು ನೀನು ಅಧೀನನಾಗು. I did it. ನಾನು ಮಾಡಿದೆ. And those are the years God broke me and humbled me. ಆ ದಿವಸಗಳಲ್ಲಿ ದೇವರು ನನ್ನ ಮುರಿದು ನನ್ನನ್ನು ತಗ್ಗಿಸಿದ. And then suddenly when I was 35 years old, ನಾನು 35 ವರ್ಷದವನು ಆಗಿದಾಗ ತಕ್ಷಣ God suddenly opened up a ministry that I never even dreamed I would have. ನಾನು ಕನಸೇ ಕಾಣದೇ ಇರುವಂತ ಒಂದು ಸೇವೆಯನ್ನು ದೇವರು ತೆಗೆದರು. What I want to say is this. ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಇದು. These are the two things that made Jesus grow in wisdom. ಈ ಎರಡು ವಿಷಯಗಳು ಯೇಸು ಜ್ಞಾನದಲ್ಲಿ ಬೆಳೆಯಲಿಕ್ಕೆ ಸಹಾಯ ಮಾಡಿದರು. One, he was faithful in temptation to fight against sin. ಮೊದಲನೆಯದು ಒಂದು ಶೋಧನೆಯ ವಿರುದ್ಧವಾಗಿ ನಂಬಿಗಸ್ತನಾಗಿದ್ದನು, ಅದರ ವಿರುದ್ಧ ಹೋರಾಡಲಿಕ್ಕೆ. With the grace of God upon him. ಅದರಿಂದ ಆತನ ಮೇಲೆ ಕೃಪೆ ಇತ್ತು. And secondly, ಎರಡನೆಯದಾಗಿ he was willing to obey the Father and submit to imperfect authority. ಅವನು ತಂದೆಗೆ ಒಳಪಟ್ಟು ಒಂದು ಅಪೂರ್ಣವಾದ ಅಧಿಕಾರಕ್ಕೆ ಒಳಪಟ್ಟನು. So those are the two most important things for young people. ಈ ಎರಡು ಯೌವನಸ್ಥರಿಗೆ ಬಹಳ ಮುಖ್ಯವಾದ ವಿಷಯಗಳು. Faithfulness at home and in his place of work. ಒಂದು ಕೆಲಸ ಕಾರ್ಯದಲ್ಲಿ ಮತ್ತು ಮನೆಯಲ್ಲಿ ನಂಬಿಗಸ್ತರಾಗಿರುವಂತ